ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಲಿಕ್ಕೂ ನಾಲಾಯಕಿದ್ದಾನೆ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಲಿಕ್ಕೂ ನಾಲಾಯಕಿದ್ದಾನೆ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಲಿಕ್ಕೂ ನಾಲಾಯಕಿದ್ದಾನೆ. ಆದರೆ ಬಿಜೆಪಿಯವರು ಮಾಡಿದ 10 ವರ್ಷ ಆಯ್ತಲ್ಲ, 10 ವರ್ಷ ಏನು ಮಾಡಿಲ್ಲ. ಯಾವ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರಕ್ಕಾಗಿ ಬಿ ನಾರಾಯಣ ಹೋರಾಟ ಮಾಡಿದ್ರು. ಈ ಜಿಲ್ಲೆಯಲ್ಲಿ ಪೂರ್ವಗೊಂಡ ಸಮುದಾಯಕ್ಕೆ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ ಅಂತ ಬೀದರ್ ಸಿಗ್ತಾ ಇದೆ, ಕಲಬುರಗಿ ಆದಿಗೆಲ್ಲ ಸಿಗ್ತಾ ಇದೆ. ನೀವು ಯಾವ ಮಂತ್ರಿಗಳು ಸಹಕಾರ ಮಾಡಿದ್ದೇವೆ, ಆದರೆ ಬಿಜೆಪಿಯವರು ಯಾವತ್ತಿಗೂ ನಿಮ್ಮ ಜೊತೆ ಇಲ್ಲ. ಇದಕ್ಕೆ ಆತ್ಮೀಯ ಬಂಧುಗಳೇ, ನಿಮ್ಮ ಭವಿಷ್ಯತ್ತಿಗಾಗಿ ಇವತ್ತೇ ಈ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಬಿಜೆಪಿಯವರು ಬರೀ ಸುಳ್ಳು ಹೇಳೋರಿದ್ದಾರೆ. ಹಿಂದಿನ 10 ವರ್ಷಗಳೇ ಬಿಜೆಪಿ ಸರ್ಕಾರ ಕೈಯಿಂದಲೇ ಬಂತು. ಬೀದರ್ ಜಿಲ್ಲೆಯಲ್ಲಿ ಮಾಡೋಣ, ನಿಮ್ ಸುಖದಲ್ಲಿ ಭಾಗಿಯಾಗಿದ್ದಾರ ಭಗವಂತ ಕುಮಾರ್ ಅವರು, ನಿಮ್ ಕಣ್ಣಿದ್ದಾರ, ನಿಮ್ ಊರಿಗೆ ಬಂದಾರ, ನಿಮ್ ಅನುದಾನ ಕೊಟ್ಟಾರ, ಉದ್ಯೋಗ ಸೃಷ್ಟಿ ಮಾಡೋಣ, ಕೈಗಾರಿಕೆ ಮಾಡೋಣ, ನೀರಾವರಿ ಮಾಡೋಣ, ರೋಡ್ ಮಾಡೋಣ, ಏನೇ ಮಾಡೋಣ. ಏನು ಮಾಡದೆ ಅವರು ಇವತ್ತು ಸುಳ್ಳು ಓಡಾಡ್ತಾ ಇದ್ದಾರೆ. ಅಂತವರಿಗೆ ಮತ ಹಾಕ್ಬೇಕಾ? ಇವತ್ತು ಬರೀ ಲೂಟಿ ಮಾಡೋದು ನಡೆಸ್ತಾ ಇದ್ದಾರೆ. ಕಲ್ಲು ಗಣಿಗಾರಿಕೆ ಮಾಡಿ ಇವತ್ತು ಇಡೀ ರಾಜ್ಯದ ನೈಸರ್ಗಿಕ ಸಂಪತ್ತು ಲೂಟಿ ಮಾಡಿದ್ದಾಗಲೇ ಮೊದಲನೇ ಹೊರಗೆ ಬಂದಿದೆ. 25 ಕೋಟಿ, 106 ಕೋಟಿ ಇರ್ಬೋದು, ಹೊರಗೆ ಬಂದಿದ್ದು 25 ಕೋಟಿ. ಅರ್ಥ ಮಾಡ್ಕೊಳ್ಳಿಲ್ಲ. ಇಂಥ ಲೂಟಿ ಕೋಟಿಗೆ ಮತ್ತೊಮ್ಮೆ ಆಯ್ಕೆ ಮಾಡ್ಬೇಕಾ? ಇಂಥವ್ರಿಗೆ ಬಿಜೆಪಿ ಟಿಕೆಟ್ ಕೊಡ್ಬೇಕಾ? ದೊಡ್ಡವ್ರು ಮಾತಾಡ್ತಾರಲ್ಲ, ಇವ್ರ ಬಗ್ಗೆ ಒಂದು ಕೈಗಾರಿಕೆ ಮಾಡಿಲ್ಲ, ಸೋಲಾರ್ ಪಾರ್ಕ್ ಮಾಡಿಲ್ಲ. ಉಡಾಫೆ ಉತ್ತರ, ದರ್ಪ, ಅಹಂಕಾರ, ದುರ್ವರ್ತನೆ. ಇವತ್ತು ದುರಹಂಕಾರದಿಂದಲೇ ಬಿಜೆಪಿಯವರೇ ಇವರಿಗೆ ತಿರಸ್ಕಾರ ಮಾಡ್ತಾರೆ, ಬಿಜೆಪಿಯವರೇ ಇವರಿಗೆ ಬಹಿಷ್ಕಾರ ಮಾಡಿದ್ದಾರೆ. ಒಬ್ಬರು ಹತ್ರ ಹೋಗ್ತಾ ಇಲ್ಲ. ಅಂದ್ರೆ ಈ ವ್ಯಕ್ತಿ ರಾಜಕೀಯದಲ್ಲಿ ಇರಲಿಕ್ಕೆ ಲಾಯಕ? ಭಗವಂತ ಕೋಬಾ ಇವತ್ತು ಲೋಕಸಭೆ ಅಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಲಿಕ್ಕೂ ನಾಲಾಯಕಿದ್ದಾನೆ. ಸುಮಾರು ಓಡಾಡಿದೆಯಪ್ಪ, ಅವ್ರಿಗೆ ಗೊತ್ತಾಗಿದೆ. ಜನ ತಿರಸ್ಕಾರ ಮಾಡಿದ್ದಾರೆ. ಬಿಜೆಪಿ ಸೋಲ್ತದೆ, ಕಾಂಗ್ರೆಸ್ ಗೆಲ್ತದೆ ಅಂತೇಳಿ ಭಯ ಬಂದ್ಬಿಟ್ಟಿದೆ. ಹತಾಶ ಮನೋಭಾವನೆಯಿಂದ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ. ನಿಮ್ಮ ಬಾಯಿಗೆ ಲಗಾಮ ಇಲ್ಲ. ಚುನಾವಣೆ ಮುಗಿದ ಮೇಲೆ ಇವತ್ತು ಏನು ಬಾಯಿಗೆ ಬಂದಂಗೆ ಮಾತಾಡಿದ್ದಕ್ಕೆ ಏನು ಪರಿಣಾಮ ಆಗ್ತದೆ ಕಾನೂನು ರೀತಿಯಲ್ಲಿ ಅದು ಎದುರಿಸಬೇಕಾಗ್ತದೆ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಅದರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ನೀವೆಲ್ಲ ಬಸವಣ್ಣನ ನಾಡಿನಲ್ಲಿ ಹುಟ್ಟಿದವರು. ಇದೇ ಮಾದರಿಯಲ್ಲಿ ಇವತ್ತೊಂದು ರಾಜ್ಯ ಮಟ್ಟದ ನಿಗಮದ ಅಧ್ಯಕ್ಷ ಸ್ಥಾನ ಕೋಳಿ ಸಮುದಾಯದವರಿಗೆ ಕೊಟ್ಟಿದ್ದರು. ಹೇಳಿ, ನಿಮ್ಮೆಲ್ಲರ ಬೆಂಬಲ ಇರಲಿ, ನಿಮ್ಮೆಲ್ಲರ ಸಹಕಾರ ಇರಲಿ. ಸಾಗರಕಂಡೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆದ್ಮೇಲೆ ಲೋಕಸಭೆಯಲ್ಲಿ ನಿಮ್ಮ ಧ್ವನಿಯಾಗಿ ಇವತ್ತು ನಿಮಗಾಗಿ 100% 24/7